ನಮಸ್ಕಾರ ಎಲ್ರಿಗೂ ಕೂಡ. ಇವತ್ತು ಸ್ನೇಹಿತರೆ, ನಿಮ್ಮ ಹೇರು ತುಂಬಾ ಸಾಫ್ಟ್ ಆಗಿ ಸಿಲ್ಕಿಯಾಗಿ ತುಂಬಾ ವೇಗವಾಗಿ ಬೆಳವಣಿಗೆ ಆಗಬೇಕಂದ್ರೆ ಇದನ್ನು ಖಂಡಿತವಾಗಿ ಬಳಸಿ ನೋಡಿ. ನಿಮಗೂ ಕೂಡ ನಿಮ್ಮ ಕೂದಲು ಇಷ್ಟು ವೇಗವಾಗಿ ಬೆಳೆದು ನೋಡಿ ನೀವೇ ಆಶ್ಚರ್ಯ ಪಟ್ಬಿಡ್ತೀರಾ. ಖಂಡಿತವಾಗ್ಲೂ ಕೂಡ ಸ್ನೇಹಿತರೆ, ಒಂದ್ಸತಿ ನೀವು ಇದನ್ನು ಟ್ರೈ ಮಾಡೇ ಇರಲ್ಲ, ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಯೂಸ್ ಆಗೇ ಆಗುತ್ತೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಇವತ್ತು ಟಿಪ್ಸ್ ನೋಡದೇ ಇರುವಂಥ ಟಿಪ್ಸ್ ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ಇವತ್ತು ಸ್ನೇಹಿತರೆ ನೋಡಿ, ನಾನು ಒಂದು ಲಿಂಬೆ ಹಣ್ಣು ತೊಗೊಂಡು ಬಂದೀನಿ. ಲಿಂಬೆ ಹಣ್ಣು ನಮ್ಮ ಕೂದಲಿಗೆ ಎಷ್ಟು ಒಳ್ಳೆಯದಂದರೆ ನಮ್ಮ ಕೂದಲಿರುವಂಥ ಡ್ಯಾಂಡ್ರಫ್ ಕಡಿಮೆ ಮಾಡುತ್ತೆ. ನಮ್ಮ ಕೂದಲಲ್ಲಿರುವಂಥ ತಲೆಯಲ್ಲಿರುವಂಥ ಹೊಟ್ಟಿನ ಸಮಸ್ಯೆ ಆಗಲಿ, ಹುಣ್ಣಿನ ಸಮಸ್ಯೆ ಆಗಲಿ, ಎಲ್ಲವನ್ನು ಕೂಡ ಕಡಿಮೆ ಮಾಡ್ತಾ ಹೋಗುತ್ತೆ. ಅದರ ಜೊತೆಗೆ ಸ್ನೇಹಿತರೆ, ನಮ್ಮ ಕೂದಲು ಕೂಡ ಬೆಳವಣಿಗೆ ಮಾಡುತ್ತೆ. ಹಾಗೆ ನಮ್ಮ ಕೂದಲಲ್ಲಿರುವಂಥ ಬಿಳಿ ಕೂದಲು ಕೂಡ ನ್ಯಾಚುರಲ್ ಆಗಿ ನಾವು ಇದನ್ನು ಯೂಸ್ ಮಾಡ್ತಾ ಹೋದರೆ ಅದು ಬಿಳಿ ಕೂದಲು ಕೂಡ ಆಗದೆ ರೀತಿ ಕೂಡ ಕೇರ್ ಮಾಡುತ್ತೆ. ಅದು ಯಾವ ರೀತಿ ಅಂತ ಸ್ನೇಹಿತರೆ ತೋರಿಸ್ಕೊಡ್ತೀನಿ. ಈ ಟಿಪ್ಸನ್ನು ನೀವು ಕೂಡ ನೋಡ್ಕೊಂಡು ಹೋದ್ಮೇಲೆ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ. ಇವಾಗ ನೋಡಿ ಸ್ನೇಹಿತರೆ, ಒಂದು ಲಿಂಬೆ ಹಣ್ಣು ತೊಗೊಂಡಿದ್ದೀನಿ. ಲಿಂಬೆ ಹಣ್ಣು ನೋಡಿ ಅರಿಶಿಮಣ್ಣ ಇರಬೇಕು, ಅಂದರೆ ಯೆಲ್ಲೋ ಕಲರ್ ಇರುವಂಥ ಲಿಂಬೆ ಹಣ್ಣು ತೊಗೊಳ್ಳಿ. ಇದರಲ್ಲಿ ತುಂಬಾ ಅಂದರೆ ಸ್ವಲ್ಪ ಜಾಸ್ತಿನೇ ರಸ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಯೆಲ್ಲೋ ಕಲರ್ ಇರುವಂಥ ಲಿಂಬೆ ಹಣ್ಣು ತೊಗೊಂಡಿದ್ದೀನಿ. ಇವಾಗ ಯಾವ ರೀತಿಯಾಗಿ ರೆಮಿಡಿ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ನೋಡಿ, ಒಂದು ಗಾಜಿನ ಬಟ್ಲು ತೊಗೋಬೇಕು. ಇದನ್ನು ರೆಮಿಡಿ ಮಾಡೋದಕ್ಕೆ ಒಂದು ಸ್ವಲ್ಪ ಗಾಜಿನ ಬಟ್ಲಿದ್ದರೆ ತುಂಬಾ ಒಳ್ಳೆಯದು. ಹಾಗಾಗಿ ಇವಾಗ ಒಂದು ಕಾಚಿನ ಬಟ್ಲು ತೊಗೊಂಡಿದ್ದೀನಿ. ಇವಾಗ ಏನು ಮಾಡ್ತೀನಿ ಅಂದರೆ, ಫಸ್ಟಿಗೆ ವೀಕ್ಷಕರೇ, ನಾನು ಲಿಂಬೆಹಣ್ಣು ಕಟ್ ಮಾಡ್ಕೊಂಡು ತೊಗೊಂಡು ಆ ಲಿಂಬೆಹಣ್ಣಿನ ರಸ ಚೆನ್ನಾಗಿ ಹಿಂಡ್ಕೋಬೇಕಾಗತ್ತೆ. ತೋರಿಸೋ ರೀತಿಯಲ್ಲಿ ಖಂಡಿತವಾಗಿ ಪೂರ್ತಿಯಾಗಿ ನೋಡಿಕೊಂಡ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ. ಇವಾಗ ನೋಡಿ, ನಾನು ರಸವನ್ನು ಹಿಂಡ್ತಾ ಇದ್ದೀನಿ. ಸ್ವಲ್ಪ ಈ ರೀತಿ ಚಾಣಿಯಲ್ಲಿ ರಸ ಹಿಂಡಿದ್ರೆ ಬೀಜ ಎಲ್ಲನೂ ಕೂಡ ಮೇಲೆ ಉಳಿದ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಹಿಂಡ್ಕೊಳ್ಳಿ. ಇದನ್ನು ನೀವು ವಾರದಲ್ಲಿ 1 ಸರ್ತಿ 2 ಸರ್ತಿಯನ್ನು ಯೂಸ್ ಮಾಡ್ತಾ ಹೋದರೆ ಸ್ನೇಹಿತರೆ, ನಿಮ್ಮ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ಬಿಳಿ ಕೂದಲು ಕೂಡ ಆಗೋದು ನಿಲ್ಲಿಸ್ಬಿಡುತ್ತೆ ಸ್ನೇಹಿತರೆ. ಖಂಡಿತವಾಗಿ ಟ್ರೈ ಮಾಡ್ಬೋದು. ಇವಾಗ ನೋಡಿ, ಒಂದು ಅರ್ಧದಷ್ಟು ಲಿಂಬೆಹಣ್ಣಿನ ರಸ ತೊಗೊಂಡಿದ್ದೀನಿ, ಒಂದು ಅರ್ಧದಷ್ಟು. ಇವಾಗ ಇದನ್ನು ರಸವನ್ನು ಹಿಂಡ್ಕೊಂಡು ತೊಗೊಂಡಿದ್ದೀನಲ್ವಾ, ಈ ರಸದಲ್ಲಿ ಸ್ನೇಹಿತರೆ ಮತ್ತೇನು ಹಾಕ್ತೀನಿ ಅಂದರೆ ನೋಡಿ, ಕಾಫಿ ಪುಡಿ ಹಾಕಬೇಕು. ನಾವು ನ್ಯಾಚುರಲ್ ಆಗಿರುವಂಥ ಕಾಫಿ ಪುಡಿ ನಮ್ಮ ಕೂದಲನ್ನು ಕೂಡ ಇದನ್ನು ಮಾಡುತ್ತೆ, ಅಂದರೆ ಚೆನ್ನಾಗಿ ಶೈನ್ ಕೊಡುತ್ತೆ, ನಮ್ಮ ಕೂದಲು ಸಾಫ್ಟ್ ಮಾಡುತ್ತೆ. ಇದು ಕೂಡ ನಮ್ಮ ಕಾಫಿ ಪುಡಿ ಇದರಲ್ಲಿ ಕೂಡ ತುಂಬಾ ಚೆನ್ನಾಗಿರುವಂಥ ಗುಣಮಟ್ಟ ಶಕ್ತಿ ಇರುವಂಥದ್ದು. ಅದು ನೋಡಿ, ನಾನು ಲಿಂಬೆಹಣ್ಣಿನ ರಸದಲ್ಲಿ ಹಾಕಿದ ತಕ್ಷಣ ನೋಡಿ ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗುತ್ತೆ ಅಂತ ನೋಡಿ ನೀವು ಕೂಡ. ಇವಾಗ ನೋಡಿ, ಕಾಫಿ ಪುಡಿ ಮತ್ತು ಲಿಂಬೆಹಣ್ಣಿನ ರಸವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ. ಈ ಥರ ಇರುವಂಥದ್ದು ನೀವು ಯಾವತ್ತೂ ಕೂಡ ಯೂಸ್ ಮಾಡೇ ಇರಲ್ಲ ವೀಕ್ಷಕರೇ, ಖಂಡಿತವಾಗಿ ಯೂಸ್ ಮಾಡ್ಬೋದು. ಇವಾಗ ನೋಡಿ, ಅದಕ್ಕೆ ನಾನು ಅಲೆವೇರಾ ಹಾಕ್ತಾ ಇದ್ದೀನಿ. ಸ್ವಲ್ಪ ಒಂದು ಅರ್ಧದಷ್ಟು ನೀವು ಅಲೆವೇರಾ, ಫ್ರೆಶ್ ಆಗಿರುವಂಥ ಅಲೆವೇರಾ ತೊಗೊಂಡು ಹಾಕ್ಕೊಳ್ಳಿ. ಇಲ್ಲಾಂದರೆ ಮನೇಲಿ ಅಲೆವೇರಾ ಜೆಲ್ ಕೂಡ ಇದ್ದರೆ ಅದು ಕೂಡ ಇದರಲ್ಲಿ ಹಾಕ್ಬೋದು. ನಾನು ಇವಾಗ ಅಲೆವೇರಾ ಜೆಲ್ ಹಾಕ್ತಾ ಇಲ್ಲ, ಅಲೆವೇರಾನೇ ಹಾಕ್ತಾ ಇರೋವಂಥದ್ದು. ಅದು ಕೂಡ ನೋಡಿ ಈ ರೀತಿ ಸೈಡಿಗೆಲ್ಲ ಕಟ್ ಮಾಡ್ಕೊಂಡು ತೊಗೊಂಡು ಒಳಗಡೆ ಇರುವಂಥ ಜೆಲ್ ಎಲ್ಲನೂ ಕೂಡ ಅದರಲ್ಲಿ ಹಾಕ್ತೀನಿ. 1 ಸ್ಪೂನಷ್ಟು ಹಾಕಿದ್ರೆ ಸಾಕಾಗುತ್ತೆ. ನೀವು ವಾರದಲ್ಲಿ 1 ಸರ್ತಿ ತಲೆಗೆ ವಾಶ್ ಮಾಡ್ತಾ ಇದ್ದರೆ ಇದನ್ನು ನೀವು ಖಂಡಿತವಾಗಿ ತಲೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಇದನ್ನು ನೀವು ಹಾಕಿ ತಲೆ ಸ್ನಾನ ಮಾಡಿಕೊಂಡ್ರೆ ಸಾಕು. ನಿಮ್ಮ ಕೂದಲು ತುಂಬಾ ಉದ್ದವಾಗಿ ಶೈನಿಯಾಗಿ ಬೆಳವಣಿಗೆ ಆಗುತ್ತೆ. ಹಾಗೆ ನಿಮ್ಮ ಕೂದಲು ತುಂಬಾ ಚೆನ್ನಾಗಿ ಗ್ರೋತ್ ಕೂಡ ಆಗುತ್ತೆ. ನಿಮ್ಮ ತಲೆಯಲ್ಲಿರುವಂಥ ಸಮಸ್ಯೆ ಎಲ್ಲನೂ ಕೂಡ ಕಡಿಮೆ ಆಗುತ್ತೆ ಸ್ನೇಹಿತರೆ. ಇವಾಗ ನೋಡಿ, ಇದನ್ನು ಅಲ್ವೇರಾ ಜೆಲ್ ಈ ಥರ ಹಾಕ್ತಾ ಇದ್ದೀನಿ, 1 ಸ್ಪೂನಷ್ಟು. ಇದು ನೋಡಿ, ಅಲ್ವೇರಾ ಜೆಲ್ ಹಾಕಿದ್ದೀನಿ. ಫ್ರೆಶ್ ಆಗಿರುವಂಥ ಅಲ್ವೇರಾ ಜೆಲ್ ತುಂಬಾ ನೋಡ್ತಾ ಇರ್ಬೋದು. ಅದರಲ್ಲಿ ಕಹಿ ಅಂಶ ಕೂಡ ತುಂಬಾ ಇರುತ್ತೆ ಸ್ನೇಹಿತರೆ. ನಮ್ಮ ತಲೆಯಲ್ಲಿ ಹೊಟ್ಟು ಸಮಸ್ಯೆ ಆಗಲಿ, ನಮ್ಮ ಕೂದಲು ಕೂಡ ಸಾಫ್ಟ್ ಮಾಡುತ್ತೆ. ಅದ್ರ ಜೊತೆಗೆ ಸ್ನೇಹಿತರೆ, ನಮ್ಮ ತಲೆಯಲ್ಲಿ ಹೊಟ್ಟು, ಹುಣ್ಣು ಎಲ್ಲನೂ ಕೂಡ ಇದನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ಇದು ಅಲೋವೆರಾ ಜೆಲ್ ಯೂಸ್ ಮಾಡ್ತಾ ಇರ್ಬೋದು. ವಾರದಲ್ಲಿ 1 ಸರ್ತಿ ಕೂಡ ನೀವು ಅಲೋವೆರಾ ಜೆಲ್ ನಿಮ್ಮ ಹೇರಿಗೆ ಅಪ್ಲೈ ಮಾಡ್ಕೋಬೋದು. ಹಾಗೆ ಕೂಡ ಇವಾಗ ನೋಡಿ, ಅಲೋವೆರಾ ಜೆಲ್ ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗಿರುವಂಥದ್ದಂತ. ಇನ್ನೊಂದು ಇದರಲ್ಲಿ ಹಾಕಬೇಕಾಗುತ್ತೆ ಸ್ನೇಹಿತರೆ. ಇನ್ನೊಂದು, ನಾವು ಮನೆಯಲ್ಲೇ ಯೂಸ್ ಮಾಡ್ತಿರಲ್ಲ, ಯಾವುದು ಯೂಸ್ ಮಾಡ್ತೀರಾ ಶಾಂಪು, ಅದನ್ನು ಇದರಲ್ಲಿ ಬಳಕೆ ಮಾಡಿ. ನೀವು ಅದು ಇದು ಅಂತೇನಿಲ್ಲ, ನಿಮ್ಮ ಮನೇಲಿ ಯಾವ್ದು ಶಾಂಪು ನೀವು ವಾರಕ್ಕೆ ಹಚ್ತಾ ಇರ್ತೀರಲ್ಲ ತಲೆಗೆ, ಅದನ್ನು ಇದರಲ್ಲಿ ಶಾಂಪು ಹಾಕಬೇಕು. ಆ ಶಾಂಪು ಕೂಡ 1 ಸ್ಪೂನಷ್ಟು ಹಾಕೊಂಡು ತಗೊಳ್ಳಿ. ಇವಾಗ ನೋಡಿ, ನೀವು ಶಾಂಪು ಈ ತಲೆಗೆ ಯೂಸ್ ಮಾಡ್ತೀರಾ, ನಾರ್ಮಲಿ ಶಾಂಪು ಹಚ್ಚೋದ್ರ ಬದಲಾಗಿ ಈ ರೀತಿ ಕೂಡ ನೀವು ಶಾಂಪನ್ನು ಈ ಥರವಾಗಿ ರೆಡಿ ಮಾಡಿಕೊಂಡು ಹಚ್ಕೋತಾ ಹೋದರೆ ನಿಮ್ಮ ಕೂದಲು ಎಷ್ಟು ಚೆನ್ನಾಗಿ ಬೆಳವಣಿಗೆ ಕೂಡ ಆಗುತ್ತೆ. ಬಿಳಿ ಕೂದಲ ಸಮಸ್ಯೆ ಕಡಿಮೆ ಆಗುತ್ತೆ, ನಿಮ್ಮ ತಲೆಯಲ್ಲಿ ಹುಣ್ಣಿನ ಸಮಸ್ಯೆ ಕಡಿಮೆ ಆಗುತ್ತೆ. ಇವೆಲ್ಲನೂ ಕೂಡ ಕಡಿಮೆ ಮಾಡ್ಕೋಬೋದು. ನಾರ್ಮಲಿ ನೀವು ಶಾಂಪು ಹಚ್ಚಿದ್ರೆ ಏನು ಕಡಿಮೆ ಆಗಲ್ಲ ಸ್ನೇಹಿತರೆ, ತಲೆ ವಾಶ್ ಅಷ್ಟೇ ಮಾಡ್ಕೋಬೋದು. ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾಗಿ ನೀವು ಬದಲಾವಣೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಇವಾಗ ನೋಡಿ, ನಾನು ತಲೆಗೆ ಇವರಿಗೆ ಹಚ್ತಾ ಇದ್ದೀನಿ. ಖಂಡಿತವಾಗಿ ಈ ಥರ ತಲೆ ಪೂರ್ತಿಯಾಗಿ ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ ಈ ಥರವಾಗಿ ರೆಡಿ ಮಾಡಿ ಹಚ್ತಾ ಹೋಗ್ಬೋದು.
ಇವಾಗ ನೋಡಿ ತಲೆ ಪೂರ್ತಿಯಾಗಿ ಹಚ್ಕೊಳ್ತಾ ಇದ್ದಾರೆ. ಹಚ್ಕೊಂಡು ನೀವು ನೀರಿನಿಂದ ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ ಸಾಕು. ಈ ಥರವಾಗಿ ವಾರದಲ್ಲಿ 1 ಸರ್ತಿ 2 ಸರ್ತಿ ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ಯೂಸ್ಫುಲ್ ಆಗೇ ಆಗುತ್ತೆ. 1 ಸರ್ತಿ ಎಲ್ಲ ಸ್ನೇಹಿತರೆ 4 ಸರ್ತಿ ಕೂಡ ನೀವು ಟ್ರೈ ಮಾಡ್ತಾ ಹೋಗ್ತೀರಾ. ಅಷ್ಟು ಚೆನ್ನಾಗಿ ಯೂಸ್ಫುಲ್ ಆಗುವಂಥ ಟಿಪ್ಸು. ಖಂಡಿತವಾಗಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ ಅಂತ ಕೇಳ್ಕೊಳ್ತೀನಿ. ಇವಾಗ ನೋಡಿ ತಲೆ ಪೂರ್ತಿಯಾಗಿ ಎಲ್ಲ ಹಚ್ಕೊಂಡ್ಮೇಲೆ ತಲೆ ವಾಶ್ ಮಾಡ್ಕೊಂಡು ತೊಗೊಂಡ್ರೆ ಸಾಕು. ತುಂಬಾ ಚೆನ್ನಾಗಿ ನಿಮ್ಮ ಕೂದಲು ಬೆಳವಣಿಗೆ ಆಗುತ್ತೆ. ನಿಮ್ಮ ಕೂದಲು ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗುತ್ತೆ ಸ್ನೇಹಿತರೆ. ಎಲ್ರಿಗೂ ಕೂಡ ಧನ್ಯವಾದ ಸ್ನೇಹಿತರೆ. ಹಾಗೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸತಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ ವೀಕ್ಷಕರು. ಥ್ಯಾಂಕ್ ಯು ಫಾರ್ ವಾಚಿಂಗ್.